ಕೇಳಿ ಮೊದಲು ಮಾತಾಡ್ತಾರ ಅಂತ. ಇವತ್ತು ಟಾಕ್ಸಿಕ್ ಚಿತ್ರದ ಟ್ರೇಲರ್ ಲಾಂಚ್ ಆಗ್ತಾ ಇದೆ. ಸಾಕಷ್ಟು ಜನ ಅಭಿಮಾನಿಗಳು ಕೂಡ AMB ಸ್ಟುಡಿಯೋ ಹೊರಭಾಗದಲ್ಲಿದ್ದಾರೆ. ಅವ್ರನ್ನೂ ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಟಾಕ್ಸಿಕ್ ಟ್ರೇಲರ್ ಲಾಂಚ್ ಆಗ್ತಿದೆ, ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ. ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ವೇಟಿಂಗ್ ಅಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ. ಟ್ರೈಲರ್ ಆಗ್ಲಿ ಮೂವಿಗಾಗ್ಲಿ, ಟ್ರೈಲರ್ಗಂತೂ ಇನ್ನೂ ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ. ಫುಲ್ ಎಕ್ಸೈಟ್ಮೆಂಟ್ ಇದೆ ಅಂಡ್ ತುಂಬಾ ಕಾಯ್ತಾ ಇದೀವಿ. ಯಶ್ ಅಂದ್ರೆ ಎಷ್ಟು ಇಷ್ಟ? ತುಂಬಾ 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 ಇಷ್ಟ. ಯಾಕೆ ಇಷ್ಟ? ರೀಸನ್ ಇಲ್ಲ, ಅವ್ರು ಸಿಕ್ಕಾಪಟ್ಟೆ ಇಷ್ಟ. ಅವ್ರು ಇರೋದಾಗ್ಲಿ, ಅವ್ರ ಮೂವೀಸ್ ಆಗ್ಲಿ, ಅವ್ರ ಆಕ್ಟಿಂಗ್ ಆಗ್ಲಿ, ಅವ್ರ ಡ್ಯಾನ್ಸ್ ಆಗ್ಲಿ, ಸ್ಟೈಲ್ ಆಗ್ಲಿ, ಪ್ರತಿಯೊಂದು ತುಂಬಾ ಇಷ್ಟ. ಒಂದ್ ಕಡೆ ಮಳೆ ಬರ್ತಾ ಇದೆ, ಆದ್ರೂ ಇಷ್ಟು ಜನ ಅಭಿಮಾನಿಗಳು ಇಲ್ಲಿ ನಿಂತಿದ್ದಾರೆ. ಸೊ ಮಳೆ ಬರ್ತಿರೋದಕ್ಕೆ ಎಷ್ಟು ಬೇಜಾರಾಗ್ತಿದೆ? ಮಳೆ ಬರ್ತಿರೋದಕ್ಕೆ ನಿಜ ಬೇಜಾರಿಲ್ಲ. ಯಾಕೆ ಅಂದ್ರೆ ಯಶ್ ಅವ್ರಿಗೋಸ್ಕರ ಮಳೆ ಬರ್ತಿದ್ರೆ ಇಷ್ಟು ಜನ ನಿಂತಿದ್ದಾರೆ. ಅದು ಅವ್ರ ಟ್ರೂ ಪವರು. 26ನೇ ತಾರೀಕಿಗೆ ವೇಟ್ ಮಾಡ್ತಾ ಇದ್ದೀರಾ? ಸಿಕ್ಕಾಪಟ್ಟೆ ಯಾವಾಗ 26 ಬರುತ್ತೋ ಅಂತ ಕಾಯ್ತಾ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ತುಂಬಾ ಗದಗಿಂದ ಬಂದಿದೆ ಮೇಡಮ್. ನಾವು ತುಂಬಾ ಖುಷಿ ಆಗ್ತಾ ಇದೆ. ದೂರದಿಂದ ಬಂದಿದ್ದೀರಾ, ಒಳಭಾಗದಲ್ಲಿ ಬಿಡ್ತಾ ಇಲ್ಲ, ಅದೆಷ್ಟು ಬೇಜಾರಾಗ್ತಾ ಇದೆ? ತುಂಬಾ ಬೇಜಾರಾಗ್ತಾ ಇದೆ. ಬೇಜಾರೇನಿಲ್ಲ ಮ್ಯಾಮ್, ನಮ್ ಬಾಸ್ ನೋಡಕ್ಕೆ ನಮ್ಗೇನು ಯಾವತ್ತೂ ಬೇಜಾರ್ ಆಗಲ್ಲ. ಹೊರಗೆ ನೋಡಿದ್ರು ಖುಷಿ ಪಡ್ತೀವಿ ಮೇಡಮ್. ಎಷ್ಟು ಬಾಸ್ ಅಂದ್ರೆ ಒಂದು ಇಷ್ಟ ಮೇಡಮ್. ಅವ್ರ ಅವಾಗಿಂದ ಒಂದು ಲೈಫ್ ಟೈಮ್ ಅಲ್ಲಿ ಅವ್ರ ರೇಂಜ್ ಯಾರು ಬೆಳೆದಿಲ್ಲ, ಬೆಳೆಯಕ್ಕೂ ಆಗಲ್ಲ. ಅವ್ರ ಸರಿ ಸಾಟಿ ಯಾರು ಇಲ್ಲ, ಅದನ್ನ ಆಗಲ್ಲ. ಅವ್ರ ರೇಂಜ್ ಅಲ್ಲಿ ಯಾರು ಇದು ಮಾಡಕ್ಕಾಗಲ್ಲ. ಅವ್ರಂದ್ರೆ ಬಾಸೇನೆ. ಏನ್ ಹೇಳಕ್ಕಿಲ್ಲ. ಈ ಇಂಡಸ್ಟ್ರಿನ, ಕನ್ನಡ ಇಂಡಸ್ಟ್ರಿನ ದೊಡ್ಡ ಮಟ್ಟದಲ್ಲಿ ಬೆಳೆಸಿದವ್ರೆ ಯಶ್ ಬಾಸ್ ಅವರು. ವಿ ವಾಂಟ್ ಟು ಸೇ, ನಾವೆಲ್ಲರೂ ಅವ್ರಿಗೆ ನಮ್ ಕನ್ನಡ ಇಂಡಸ್ಟ್ರಿ ಏನು ಇಲ್ಲ ಅಂತ ಬೇರೆ ಇಂಡಸ್ಟ್ರಿ ಅಂತ ಮಾತಾಡುವಾಗ ಯಶ್ ಬಾಸ್ ಬಂದು ಅದು ಟಾರ್ಗೆಟ್ ಮಾಡಿ ಹೊಡೆದಂಗೆ ಅವ್ರ ಇಂಡಸ್ಟ್ರಿ ಲೆವೆಲೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ವಾಂಟ್ ಟು ವೇಟ್ ಟಾಕ್ಸಿಕ್ ಹೆಂಗ ಇದಾಗುತ್ತೆ ನೋಡ್ಬೇಕು. ಟಾಕ್ಸಿಕ್ ವಾಂಟ್ ಟು ಬಿ ಬಿಗ್ಗೆಸ್ಟ್ ಹಿಟ್ ಆಗ್ಬೇಕು ಅಂತ ನಾವು ಆಶಿಸ್ತೀವಿ. ಅವರೊಂದು ಇಂಟರ್ವ್ಯೂ ಅಥವಾ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ಬೇರೆಯವ್ರನ್ನ ನಾವು ಇಲ್ಲಿ ಕರೆಸ್ತೀವಿ ಅಂತ ಹೇಳಿ. ಅದು ಇವತ್ತು ಆಗ್ತಾ ಇದೆ. ಇವತ್ತು ಆಗ್ತಿದೆ. ಬೇರೆ ಇಂಡಸ್ಟ್ರಿ ಎಲ್ಲಾ ಇಂಡಸ್ಟ್ರಿ ಆಕ್ಟರ್ಸ್ ಎಲ್ಲ ನಮ್ಮ ಬೆಂಗಳೂರಿಗೆ, ಅದು ಗಾಂಧಿನಗರಕ್ಕೆ ಬರ್ತಿರೋದು ಬಹಳ ಇಂಡಸ್ಟ್ರಿ. ಅವ್ರು ಅಂದಿದ್ ಮಾತನ್ನ ಇವತ್ತು ನಿರ್ವಹಿಸ್ಕೊಂತ ಇದ್ದಾರೆ. ಯಶ್ ತುಂಬಾ ಕನ್ಸ್ ಕಟ್ಟಿದ್ರು, ಇದೇ ಗಾಂಧಿನಗರದಲ್ಲಿ ಅವ್ರದ್ದು ಕಟ್ಔಟ್ ಇರ್ಬೇಕು ಅಂತ ಹೇಳಿ. ಆದ್ರೆ ಇದೇ ಗಾಂಧಿನಗರದಲ್ಲಿ ಇಡೀ ಪ್ಯಾನ್ ಇಂಡಿಯಾ ಇಲ್ಲಿ ಬರ್ತಾ ಇದೆ. ಏನು ಪ್ರೆಸ್ ರಿಪೋರ್ಟರ್ಸ್ ಗಳಾಗಿರ್ಬಹುದು ಅಥವಾ ಬೇರೆ ಬೇರೆ ಸ್ಟಾರ್ಸ್ ಗಳು ಇಲ್ಲಿ ಬರ್ತಾ ಇದ್ದಾರೆ. ಅದೆಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ಇನ್ನೊಂದು ಹೇಳ್ಬೇಕಂದ್ರೆ ಅವ್ರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿರ್ತಾರೆ ಏನು ಅಂತ, ಒಂದ್ ಟೈಮ್ ಅಲ್ಲಿ ನಾನು ಇವಾಗ ಹೆಗ್ಲು ಹೊದ್ಕೊಂಡು ಮುಂದೆ ನಡೆಸಬೇಕಾಗುತ್ತೆ ಕನ್ನಡ ಇಂಡಸ್ಟ್ರಿನ ಯಾರೋ ಒಬ್ರು, ಅದನ್ನ ಇವಾಗ ನಾನ್ ಮಾಡ್ತಾ ಇದ್ದೆ. ಅದು ಪ್ಯಾನ್ ಇಂಡಸ್ಟ್ರಿಗೆ ಹೋಗಿದ್ದೆ. ಇವಾಗ ಎಷ್ಟು ಬಾಸ್ ಅಂದ್ರೆ ಹೇಳ್ಬೇಕು ಅಂದ್ರೆ ತಡಿಯಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಟಾಕ್ಸಿಕ್ 2-3 ಸಲ ಪೋಸ್ಟ್ಪೋನ್ ಆಗತ್ತೆ, ಅವಾಗ ಎಷ್ಟು ಬೇಜಾರಾಗಿತ್ತು? ತುಂಬಾ ಬೇಜಾರಾಗುತ್ತೆ ಮ್ಯಾಮ್. ಇನ್ನೂ ಮೂವಿ ಅಂತೂ ಇನ್ನೂ ವೇಟ್ ಮಾಡ್ಬೇಕಲ್ಲ ಅಂತ ಇನ್ನೂ ಬೇಜಾರಾಗ್ತಿದೆ. ಆದ್ರೆ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗ್ತಿದೆ. 26ನೇ ತಾರೀಕು ರಿಲೀಸ್ ಆಗುತ್ತೆ. ಅವತ್ ಹೇಗೆ? ಫಸ್ಟ್ ಡೇನಾ, ಫಸ್ಟ್ ಶೋನಾ, ಹೇಗೆ? ಫಸ್ಟ್ ಶೋನೇ ಹೋಗ್ತೀನಿ ಮ್ಯಾಮ್. ಫಸ್ಟ್ ಶೋನೇ ಬುಕ್ ಮಾಡ್ತೀನಿ. ತುಂಬಾ ಮ್ಯಾಮ್. 42 ಏಜ್ ಆದ್ರೂ ಅವ್ರ ಮೇಲೆ ಅಷ್ಟು ಕ್ರಶ್, ಅವ್ರ ಪವರ್ ಅಷ್ಟಿದೆ. ತುಂಬಾ ಇಷ್ಟ. ಎಸ್ ಮ್ಯಾಮ್. ತುಂಬಾ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದೀವಿ. ಡಯರ್ಡ್ ಫ್ಯಾನ್ ಪಕ್ಕ. ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದೀವಿ. ಅವರು ಫುಲ್ಲು ಬಿಸಿ. ಒಂದು ಫೋಟೋ ಹೊಡ್ಸ್ಕೋಬೇಕು ಅಂತ ತುಂಬಾ ಆಸೆ. ಬಟ್ ಇವತ್ತು ಆಪರ್ಚುನಿಟಿ ನಿಮಗೆ ಸಿಗಲ್ಲ, ಅದೆಷ್ಟು ಬೇಜಾರಾಗುತ್ತೆ? ಅವರು ಫುಲ್ಲು ಬಿಸಿ ಪರ್ಸನ್, ಫುಲ್ಲು ಬಿಸಿ ಮನುಷ್ಯಂಗೆ. ಬಿಸಿ ಇದ್ರೇನೆ ಬೆಲೆ ಜಾಸ್ತಿ. ನಾನು ಹೇಳೋದು ಒಂದೇ, 3 ವರ್ಷಕ್ಕೆ 3 ಮೂವಿ ಮಾಡಿತ್ತು ಇದ್ಯಾವುದೋ ಅನ್ನಿಸ್ಕೊಳ್ಳೋದ್ಕಿಂತ 3 ವರ್ಷಕ್ಕೆ 1 ಮೂವಿ ಮಾಡಿದ್ರು 100 ವರ್ಷ ಹೋದ್ರು ಜ್ಞಾಪಕ ಮಾಡಿಕೋಬೇಕು. ಆ ಲೆವೆಲ್ ಕೊಡ್ತಾರೆ. ನೀವು ಹೇಳೋದು ಎಷ್ಟು ಫಿಲ್ಮ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾವ ತರ ಫಿಲ್ಮ್ ಮಾಡ್ತಾರೆ ಅನ್ನೋದು ಮುಖ್ಯ. ಯಾವಾಗ ಬೇಗ ಬರ್ತೀನೋದ್ಕಿಂತ ಬಂದ್ಮೇಲೆ ಹೆಂಗಿರ್ತದೆ ಅನ್ನೋದು ಇಂಪಾರ್ಟೆಂಟ್. ನೀವೆಲ್ಲಿಂದ ಬಂದಿರೋದು? ನಾವು ಇಲ್ಲೇ ಕಮಲಾನಗರ್. ಸರ್ ನೀವೇನ್ ಹೇಳ್ತೀರಾ? ನಾವು ಗದಗಿನಿಂದ ಬಂದಿದ್ದೀವಿ ಮೇಡಮ್. ಎಸ್ ಬಾಸ್ ಅಂದ್ರೆ ಹುಚ್ಚು ಅಭಿಮಾನ ನಮಗೆ. ಹುಚ್ಚು ಅಭಿಮಾನ. ಎಸ್ ಬಾಸ್ ಅಭಿಮಾನ ಆ ತರ ಇದೆ ನಮಗೆ, ಹುಚ್ಚು ಅಭಿಮಾನ. ನಾವು ಗದಗಿನಿಂದ ಬಂದಿದ್ದೇವೆ. ಅದು 100 ಡೇಸ್ ಮಾತ್ರ ಪಕ್ಕಾ ಫಿಲ್ಮ್ ಓಡುತ್ತೆ. ಇದು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಂದ್ರೆ ಖ್ಯಾತಿಯಾದಂತ ಎಸ್ ಬಾಸ್ಗೆ ಜೈ, ಎಸ್ ಬಾಸ್ಗೆ. ನಾವು ಗಂಗಾವತಿಯಿಂದ ಬಂದಿದ್ದೀವಿ. ಒಂದ್ ಕಾಲದಲ್ಲಿ 300 ರೂಪಾಯಿ ಇಟ್ಕೊಂಡ್ಬಿಟ್ಟು ಮೆಜೆಸ್ಟಿಕ್ ಬಂದು ಇವತ್ತು ಥಿಯೇಟರ್ ಕಂಡಿದ್ವಿ. ಒಂದ್ ಕಾಲದಲ್ಲಿ 300 ರೂಪಾಯಿ ಇಟ್ಕೊಂಡು ಮೆಜೆಸ್ಟಿಕ್ ಬಂದು ಇವತ್ತು 200ರಿಂದ 300 ಕೋಟಿ ಬೆಳಿತಾನೆ ಅಂದ್ರೆ ಎಸ್ ಬಾಸ್ ನಿಜ ಇನ್ಸ್ಪಿರೇಷನ್. ಟ್ಯಾಟೂ ಬೇರೆ ಹಾಕ್ಸಿದ್ದೀರಾ, ಯಾವಾಗ ಹಾಕ್ಸಿದ್ದು? ಥಿಯೇಟರ್ ರೀಸೆಂಟ್ 1 ಮಂತ್ ಆಯ್ತು. ಮೂವಿಗೋಸ್ಕರನೇ ಹಾಕ್ಸಿದ್ರಾ? ಮೂವಿ ಸರ್ ಯಶ್ ಬಾಸ್ ಅಂದ್ರೆ ಚಿಕ್ಕ ವಯಸ್ಸಿನ ತುಂಬಾ ಇಷ್ಟ. ಸರ್ ಟ್ರೇಲರ್ ಇವತ್ತು ಲಾಂಚ್ ಆಗುತ್ತೆ. ಡ್ಯಾಡಿ ಇಸ್ ಹೋಮ್. ಬೆಂಗಳೂರು ಡ್ಯಾಡಿ ಬರ್ತಾ ಇದಾರೆ. ಡ್ಯಾಡಿ ಇಸ್ ಹೋಮ್ ಅಷ್ಟೇ ಸರ್. 3 ಶೇಡ್ಸ್ ಅಲ್ಲಿ ಎಷ್ಟು ಕಾಣಿಸೋದು? ಅಜ್ಜ, ಅಪ್ಪ, ಮಗನ್ ಶೇಡ್ಸ್ ಅಲ್ಲಿ 3 ಶೇಡ್ಸ್ ಅಲ್ಲಿ ಒಬ್ರೆ.